ದಿನಕ್ಕೊಂದು ಕಥೆ ವೈಶಾಖ ಸಂಪುಟ. ಕತೆ 16. ಕೆಸಬಿಯಾಂಕ. ಯುದ್ಧದಲ್ಲಿ ಫ್ರೆಂಚರ ಓರಿಯಂಟ್ ಎಂಬ ಹಡಗಿನಲ್ಲಿ ಕಫ್ತಾನನೊಬ್ಬನಿದ್ದ. ಈ ಹಡಗಿನಲ್ಲಿ ಮದ್ದುಗುಂಡುಗಳು ಹೇರಾಳವಾಗಿ ಇದ್ದುವು. ಸೈನಿಕರೂ ನಾವಿಕರೂ ಇದ್ದರು. ಕಫ್ತಾನನ 10 ವರ್ಷದ ಮಗ ಕೆಸಬಿಯಾಂಕನು ಹಡಗಿನಲ್ಲಿದ್ದ. ಯುದ್ಧ ನಡೆಯುತ್ತಿದ್ದಾಗ ತಂದೆ ಮಗನಿಗೆ ಹೇಳಿದ, ಮಗು, ನೀನು ಹಡಗಿನ ಪಶ್ಚಿಮದ ಮೂಲೆಯಲ್ಲಿ ನಿಂತಿರು. ನಾನು ಕರೆಯುವವರೆಗೂ ಆ ಸ್ಥಳ ಬಿಟ್ಟು ಬರಬೇಡ. ಆಗಲಿ ಅಪ್ಪ ಎಂದ ಕೆಸಬಿಯಾಂಕ. ಕಪ್ತಾನ ಯುದ್ಧದ ವ್ಯವಸ್ಥೆ ಮಾಡಲು ಹೊರಟು ಹೋದ. ಸಮರ ಭೀಕರ ರೂಪ ತಾಳಿತು. ಅದರಲ್ಲಿ ಕಪ್ತಾನನೂ ಇತರ ಸೈನಿಕರೂ ಸತ್ತು ಹೋದರು. ಶತ್ರುಗಳ ತೋಪಿನ ಹೊಡೆತದಿಂದ ಕೆಸಬಿಯಾಂಕನಿದ್ದ ಹಡಗಿಗೆ ಬೆಂಕಿ ಹತ್ತಿತು. ಆಗ ನಾವಿಕರು ಆಪತ್ಕಾಲದ ದೋಣಿಗಳನ್ನು ಸಮುದ್ರದಲ್ಲಿ ಇಳಿಬಿಟ್ಟು ಬೆಂಕಿ ಹತ್ತಿದ ಹಡಗಿನಿಂದ ಇಳಿದು ಹೋಗತೊಡಗಿದರು. ಅವರು ಕೆಸಬಿಯಾಂಕನನ್ನು ನೋಡಿ, ಮಗು, ನಮ್ಮ ಜೊತೆ ನೀನು ಬಾ ಎಂದು ಕರೆದರು. ನನ್ನ ತಂದೆ ನಾನು ಕರೆಯುವವರೆಗೂ ಈ ಸ್ಥಳ ಬಿಟ್ಟು ಬರಬೇಡ ಎಂದು ಹೇಳಿ ಹೋಗಿದ್ದಾರೆ. ಅವನು ಕರೆಯದೆ ನಾನು ಬರೋದಿಲ್ಲ ಎಂದ ಕೆಸಬಿಯಾಂಕ. ನಾವಿಕರು, ಕೆಸಬಿಯಾಂಕ, ನಿನ್ನ ತಂದೆ ಸತ್ತು ಹೋದ. ಇನ್ನು ಸ್ವಲ್ಪ ಹೊತ್ತು ಹಡಗಿನ ಮೇಲಿದ್ದರೆ ಬೆಂಕಿಯಲ್ಲಿ ಸುಟ್ಟು ಹೋಗ್ತೀಯ, ಬಂದು ಬಿಡು ಎಂದು ಕೂಗಿದರು. ಆದರೆ ಕೆಸಬಿಯಾಂಕನು ತಂದೆಯ ಅಪ್ಪಣೆಗೆ ವಿರೋಧವಾಗಿ ಆ ಜಾಗವನ್ನು ಬಿಡಲು ಒಪ್ಪಲಿಲ್ಲ. ಸ್ವಲ್ಪ ವೇಳೆಯಲ್ಲೇ ಹಡಗಿನ ಮದ್ದುಗುಂಡುಗಳ ಸಂಗ್ರಹಕ್ಕೆ ಬೆಂಕಿ ಬಿದ್ದಿತು. ಹಡಗಿನೊಂದಿಗೆ ಬಾಲಕನು ಉರಿದು ಹೋದ. ಹಡಗಿನಲ್ಲಿ ನಾಶವಾದ ಎಲ್ಲ ವಸ್ತುಗಳಲ್ಲೆಲ್ಲ ವೀರ ಬಾಲಕನ ಪವಿತ್ರ ಹೃದಯವೇ ಎಲ್ಲಕ್ಕೂ ಹೆಚ್ಚಿನದು.